ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೆಂಕಿ ಭಾವನಾ ಅಕ್ಕಂಗೆ ಹೆಂಗೋ ಒಂದು ಸೂರು ಅಂತ ಆಯ್ತು. ಈಗ ಹೆಂಗಾದ್ರೂ ಮಾಡಿ ಭಾವನಾ ಅಕ್ಕನು ಸಿದ್ದು ಅಣ್ಣನು ಒಂದ್ ಮಾಡ್ಬೇಕು. ಭಾವನಾ ಅಕ್ಕ ಆ ಥರ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅಂತ ಅತ್ತೆ ಮಾವಂಗೂ ಹೆಂಗಾದ್ರೂ ಹೇಳ್ಬೇಕು. ಬೆಂಕಿ ಸಿದ್ದು ಅಣ್ಣ ಅಲ್ಲಿ ಭಾವನಾ ಅಕ್ಕ ನೋಡಿದ್ರೆ ಅವ್ರೊಂಥರ, ಇವ್ರು ನೋಡಿದ್ರೆ ಇವ್ರೊಂಥರ ದುಃಖ ಪಡ್ತವ್ರೆ. ಇವ್ರಿಬ್ರು ಈ ತರ ನೋಡಕ್ಕೆ ಸಾನೆ ಬೇಜಾರಾಯ್ತದೆ. ಬೆಂಕಿ ಸಿದ್ದು ಅಣ್ಣನ ಕರ್ಕೊಂಡೋಗಿ ಭಾವನಾ ಅಕ್ಕನ ಮನೆ ಹತ್ರ ಬಿಟ್ಬಿಡಣ. ಭಾವನಾ ಅಕ್ಕ ಮನೆ ಹತ್ರ ಆದ್ರೂ ಸಿದ್ದು ಅಣ್ಣನ ಈ ಪರಿಸ್ಥಿತಿಲಿ ನೋಡಿ ಭಾವನಾ ಅಕ್ಕ ಮನ್ಸು ಕರಗ್ಬೋದಲ್ವಾ? ನಾವ್ ಹಿಂಗೂ ಯೋಚನೆ ಮಾಡ್ಬೇಕು. ಆದ್ರೆ ಇಷ್ಟೊತ್ತಿನಲ್ಲಿ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಹೆಂಗ್ ಬಿಡಕ್ಕಾಗುತ್ತೆ? ಭಾವನಾ ಅಕ್ಕ ಇಷ್ಟೊತ್ತಿನಲ್ಲಿ ಬಾಗ್ಲು ತೆಗಿಯಲ್ಲ, ನಾವೇ ಕರ್ಕೊಂಡ್ ಬಂದ್ವಿ ಅಂತಾನು ಹೇಳಕ್ಕಾಗಲ್ಲ. ಪಾಪ ರಾತ್ರಿ ಎಲ್ಲ ಅಣ್ಣ ಹೊರಗಡೆನೆ ಮಲ್ಕೊಂಡ್ರೆ ಚಳಿ ಆಗುತ್ತೆ. ಏನ್ ಮಾಡೋದು? ಫ್ರೆಂಡ್ ಮನೆ. ನೀನ್ ಹೇಳೋದು ಸರಿಯಾಗೈತೆ. ಭಾವನಾ ಅಕ್ಕ ಬೆಳಿಗ್ಗೆ ರಂಗೋಲಿ ಬಿಡಕ್ಕೆ ಅಂತ ಎದ್ದೇಳ್ತಾರೆ. ಅವ್ರು ಎದ್ದೇಳೋಕ್ಕಿಂತ ಮುಂಚೆ ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮಲ್ಗಿಸ್ಬಿಡೋಣ. ಅಕ್ಕ ಬಾಗ್ಲು ತೆಗೆದ ತಕ್ಷಣ ಅಣ್ಣನ್ ನೋಡಿ ಅಕ್ಕನ ಮನ್ಸು ಕರ್ಗೋಗ್ಬಿಡುತ್ತೆ. ಬೆಂಕಿ ಈಗ ಸದ್ಯಕ್ಕೆ ಇವ್ರನ್ನ ನಿಮ್ ಫ್ರೆಂಡ್ ಮನೇಲಿ ಬಿಡೋಣ. ನಾವು ಬೇಗ ಮನೆಗೆ ಹೋಗೋಣ. ಇಲ್ಲಾಂದ್ರೆ ಅತ್ತೆ ಮಾವಂಗೆ ನಾವಿನ್ನೂ ಯಾಕೆ ಬಂದಿಲ್ಲ ಅಂತ ಚಿಂತೆ ಆಗಿರುತ್ತೆ. ಲಕ್ಷ್ಮೀ ನಿವಾಸ